ಉಡುಪಿಯಲ್ಲಿ ಕೋಡಿಬೆಂಗ್ರೆ ಬೋಟು ದುರಂತ ಪ್ರಕರಣದ ಬೆನ್ನಲ್ಲೇ ಲೈಫ್ ಜಾಕೆಟ್ ಧರಿಸುವ ಹಾಗೆ ಜಿಲ್ಲಾಧಿಕಾರಿ ಕಡ್ಡಾಯ ಆದೇಶವನ್ನು ಕೊಟ್ಟಿದ್ದಾರೆ. ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ. ಮುಳುಗಡೆ ಆಗಿದ್ದಂತಹ ಕೋಡಿಬೆಂಗ್ರೆಯ ಪ್ರವಾಸಿ ಬೋಟ್ ದುರಂತದ ಬೆನ್ನಲ್ಲೇ ಜೀವ ಕಳೆದುಕೊಂಡವರು 3 ಜನ ಆಗಿದ್ದಾರೆ. ಘಟನೆ ದಿನವೇ ಸೈಂಟ್ ಮೇರೀಸ್ ದ್ವೀಪದಲ್ಲಿ ಧ್ವಜಾರೋಹಣ ಆಗಿತ್ತು. ಬೋಟ್ ಪ್ರಯಾಣ ವೇಳೆ ಲೈಫ್ ಜಾಕೆಟ್ ಧರಿಸಿದ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಸಿ ಸ್ವರೂಪ, ಆಮೇಲೆ ಧ್ವಜಾರೋಹಣಕ್ಕೆ ಬೋಟ್ನಲ್ಲಿ ತೆರಳಿದಂತಹ ಸಚಿವೆ, ಡಿಸಿ ಚಲಿಸುವಂತಹ ಬೋಟ್ನಲ್ಲಿ ನಿಂತು ಕೈ ಬೀಸಿದಂತಹ ಸಚಿವರು ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳೇ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳದೇ ಇರುವಂತಹ ಸಂದರ್ಭದಲ್ಲಿ ಅವರು ಆದೇಶವನ್ನು ಕೊಟ್ಟಿರುವುದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನೋದಾಗಿ ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸ್ವತಃ ಡಿಸಿಯೇ ಆದೇಶವನ್ನು ಕೊಟ್ಟಿದ್ರು ಲೈಫ್ ಜಾಕೆಟನ್ನು ಧರಿಸಬೇಕು ಅಂತ. ಬಟ್ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳೇ ಅವರು ಈಗ ಲೈಫ್ ಜಾಕೆಟನ್ನು ಹಾಕ್ಕೊಂಡಿಲ್ಲ, ಬೋಟ್ನಲ್ಲಿ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ಹಾಗೆ ಹೋಗಿದ್ದಾರೆ. ಇವರು ಯಾವ ರೀತಿಯಾಗಿ ಮಾದರಿ ಆಗ್ತಾರೆ, ಆದರ್ಶ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿರೋದು. ವಿಡಿಯೋ ವೈರಲ್ ಆಗಿರುವಂಥ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಕಡಲಿಗೆ ಇಳಿಯುವಂತಹ ಮುನ್ನ ಲೈಫ್ ಜಾಕೆಟ್ ಧರಿಸಬೇಕು, ಲೈಫ್ ಜಾಕೆಟ್ ಬಳಕೆ ಬಗ್ಗೆ ಕರಪತ್ರ ಪ್ರಕಟಿಸಬೇಕು, ಎಲ್ಲರೂ ಲೈಫ್ ಜಾಕೆಟ್ ಧರಿಸಿದರೆ ಮಾತ್ರ ಬೋಟ್ ಸಾಗಲಿದೆ ಅಂತ ರೆಕಾರ್ಡ್ ಆಡಿಯೋ ಅಳವಡಿಸಬೇಕು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ಸ್ವರೂಪ ಟೀಕೆ ಅವರು ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂಥ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಲೈಫ್ ಜಾಕೆಟನ್ನು ಧರಿಸಿರಲಿಲ್ಲ. ಆ ವಿಡಿಯೋ ವೈರಲ್ ಆಯಿತು. ಅದರ ಬೆನ್ನಲ್ಲಿ ಈಗ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಹಲೋ ಹಲೋ ಸರ್